ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಜೀವನದಲ್ಲಿ ಆರೋಗ್ಯವಾಗಿ ಇರಬೇಕೆಂದರೆ ಬಾಲ್ಯದಲ್ಲಿಯೇ ಯೋಗ ಮಾಡುವ ಹವ್ಯಾಸ ರೂಢಿಸಿಕೊಳ್ಳಬೇಕು. ಜೊತೆಗೆ ಪೋಷಕರಿಗೆ ಮತ್ತು ತಮ್ಮ ಸುತ್ತಮುತ್ತಲಿನವರಿಗೆ ಯೋಗ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕು ಎಂದು ನಲಗೇತನಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಬಿವಿ ನಾಥ್ ಹೇಳಿದ್ದಾರೆ. ಸಮೀಪದ ನಲಗೇತನಹಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಭಾನುವಾರ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯೋಗವು ಪ್ರತಿಯೊಬ್ಬರ ಜೀವನದಲ್ಲಿ ಅವಿಭಾಜ್ಯ ಆಗಬೇಕು. ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದ್ರೂ ಉತ್ತಮ ಆರೋಗ್ಯವಿಲ್ಲ ಎಂದಾದರೆ ಏನು ಪ್ರಯೋಜನ? ಇಂದಿನ ಒತ್ತಡ ಯುಗದಲ್ಲಿ ಉತ್ತಮ ಆರೋಗ್ಯವನ್ನ ಹೊಂದಬೇಕೆಂದರೆ ಯೋಗಾಭ್ಯಾಸ ಮಾಡಬೇಕು ಎಂದು ಯೋಗ ದಿನವನ್ನ ಆಚರಿಸುವುದರ ಉದ್ದೇಶ ಯೋಗದ ಮಹತ್ವ ತಿಳಿಯುವುದಕ್ಕಾಗಿ. ಈ ಹಿಂದೆ ಋಷಿಮುನಿಗಳು 100 ವರ್ಷ ದೀರ್ಘವಾಗಿ ಬದುಕಲು ಅವರು ಆಧ್ಯಾತ್ಮಿಕ ಜೊತೆಗೆ ಯೋಗ ಅಭ್ಯಾಸ ರೂಢಿಸಿಕೊಂಡಿದ್ರು ಎಂದಿದ್ದಾರೆ. ನಲಗೇತನಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ದೈಹಿಕ ಶಿಕ್ಷಕ ತಿಪ್ಪೇಸ್ವಾಮಿ, ಆರ್ಟಿ ಸತೀಶ್ ಬಾಬು, ರಂಗನಾಯಕ, ಶಿಕ್ಷಕಿಯರಾದ ಸುಧಾ, ಶ್ರೀರಂಗಮ್ಮ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರಾರ್ಥಿಸುತ್ತೇನೆ ಎಂದು ನಾನು ಸಂಕಲ್ಪ ಮಾಡುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ಮತ್ತು ಈ ಊರಿನ ಪೋಷಕರೇ ಮತ್ತು ಎಲ್ಲ ನನ್ನ ಬಂಧು ಭಗಿನಿಯರೇ, ಇವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸ್ತಾ ಇದ್ದೀವಿ. ಯೋಗ ದಿನಾಚರಣೆ ನಮ್ಮ ಪ್ರಪಂಚನೇ ಒಪ್ಪಿಕೊಂಡು ಇವತ್ತು ಎಲ್ಲ ದೇಶಗಳು ಸುಮಾರು 132 ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವಂಥದ್ದು ಭಾರತೀಯರಿಗೆ ಹೆಮ್ಮೆ ತರುವಂತಹ ವಿಚಾರ. ಇದು ಭಾರತೀಯರ ಕೊಡುಗೆ. ಯೋಗ ಅನ್ನುವಂಥದ್ದು ಒಂದು ವಿಜ್ಞಾನದ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂತಹದ್ದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ದೇಶ ಅಂದ್ರೆ ಭಾರತ ದೇಶ. ಅದಕ್ಕೆ ನಾವು ನೀವು ಇವತ್ತೆಲ್ಲ ಹೆಮ್ಮೆ ಪಡಬೇಕು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬೆಳಗಿನಿಂದ 7 ಗಂಟೆಯಿಂದ ಪಾಲ್ಗೊಂಡು ಇಲ್ಲಿಯವರೆಗೆ ಉತ್ತಮ ಎಲ್ಲ ಆಸನಗಳನ್ನ ನಮ್ಮ ಶ್ರೀ ತಿಪ್ಪೇಸ್ವಾಮಿ ದೈಹಿಕ ಶಿಕ್ಷಕರು ಇವರ ನಿರ್ದೇಶನದಂತೆ ಇಲ್ಲಿಯವರೆಗೂ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಯೋಗಾಸನಗಳನ್ನ ಮಾಡುವುದರ ಮೂಲಕ ನಾವು ಸಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಬಹಳ ಚೆನ್ನಾಗಿ ಪಾಲ್ಗೊಂಡಿದ್ದೇವೆ. ನಮ್ಮ ಆರೋಗ್ಯವನ್ನ ಕಾಪಾಡ್ತೀವಿ. ಈ ಸಮಾಜಕ್ಕೆ ಉತ್ತಮ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ನಾವು ನೀವೆಲ್ಲರೂ ಪಾತ್ರ ವಹಿಸ್ತೀವಿ ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನ ಮಾಡುವುದರ ಮೂಲಕ ನಾವಿವತ್ತು ಶಪಥವನ್ನು ಸಹ ಅಂದರೆ ಪ್ರಮಾಣ ವಚನವನ್ನು ಸಹ ಸ್ವೀಕರಿಸಿ ಇವತ್ತು ನಾವು ವಿಶ್ವ ಆರೋಗ್ಯ ದಿನ, ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಿರುವಂತದ್ದು ನಮ್ಮೆಲ್ಲರ ಸೌಭಾಗ್ಯ. ನಿಮಗೆ ಯಾವ ಭಂಗಿಯಲ್ಲಿ ಸುಖ ಅನ್ಸುತ್ತೋ ಆ ಭಂಗಿಯಲ್ಲಿ ಕುತ್ಕೊಳ್ಳಿ. ವಜ್ರಾಸನದಲ್ಲಿ ಕುತ್ಕೋಬಹುದು, ಪದ್ಮಾಸನದಲ್ಲಿ ಕುತ್ಕೋಬಹುದು, ಚಕ್ರಪಕಾಸದಲ್ಲಿ ಕುತ್ಕೋಬಹುದು. ಈಗ ನಾಲಿಗೆ ಸಹಜವಾಗಿ ಗಾಳಿಯನ್ನು ಹೊರಗಡೆ ಇಡಿ. ಮತ್ತೆ ಕೊಳವೆ ಆಕಾರದಲ್ಲಿ ನಾಲಿಗೆ ಮಾಡ್ಕೊಳ್ಳಿ. ನಿಧಾನವಾಗಿ ಹೊರಗಡೆ ಇಡಿ. ನೇರವಾಗಿ ಕುತ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ನೇರ ಹಾಸ ಇರಬೇಕು.